ಮಹರ್ಷಿ ಜಯಂತಿಯ ಶುಭ ಸಂದರ್ಭದಲ್ಲಿ ಪ್ರಾಚೀನ ಜ್ಞಾನವನ್ನು ಆಧುನಿಕ ಜೀವನಕ್ಕೆ ತಂದ ಪ್ರಜ್ಞೆಯ ಗುರು ಮತ್ತು ಜಾಗತಿಕ ಶಿಕ್ಷಕರ ಜೀವನ ಮತ್ತು ದೃಷ್ಟಿಕೋನವನ್ನು ನಾವು ಗೌರವಿಸುತ್ತೇವೆ. ಮಹರ್ಷಿ ಮಹೇಶ್ ಯೋಗಿಯವರು ಒಂದು ಆಳವಾದ ಸತ್ಯವನ್ನು ಬಹಿರಂಗಪಡಿಸಿದರು. ಪ್ರಜ್ಞೆಯೇ ಜೀವನದ ಅಡಿಪಾಯ. ಮನಸ್ಸು ಅದರ ಆಳವಾದ ಮೌನ ಸ್ಥಿತಿಯಲ್ಲಿ ನೆಲೆಗೊಂಡಾಗ ಮಾನವ ಸಾಮರ್ಥ್ಯವು ಸ್ವಾಭಾವಿಕವಾಗಿ ತೆರೆದುಕೊಳ್ಳುತ್ತದೆ. ಸ್ಪಷ್ಟತೆ, ಸೃಜನಶೀಲತೆ, ಆರೋಗ್ಯ ಮತ್ತು ಸಾಮರಸ್ಯವು ಪ್ರಯತ್ನವಿಲ್ಲದೆಯೇ ಉದ್ಭವಿಸುತ್ತದೆ. ಅತೀಂದ್ರಿಯ ಧ್ಯಾನದ ಮೂಲಕ ಮಹರ್ಷಿಯವರು ಸರಳ ಮತ್ತು ಶ್ರಮರಹಿತ ತಂತ್ರವನ್ನು ನೀಡಿದರು. ಅದು ಮನಸ್ಸು ಮೇಲ್ಮೈ ಚಿಂತನೆಯನ್ನು ಮೀರಿ ಶುದ್ಧ ಪ್ರಜ್ಞೆಯನ್ನು ಅನುಭವಿಸಲು ಅನುವು ಮಾಡಿಕೊಡುತ್ತದೆ. ಇದು ಎಲ್ಲ ಆಲೋಚನೆ ಮತ್ತು ಬುದ್ಧಿವಂತಿಕೆಯ ಮೂಲವಾಗಿದೆ. ಈ ಆಂತರಿಕ ಮೌನವು ಜೀವನದಿಂದ ಹಿಂದೆ ಸರಿಯುವುದಿಲ್ಲ, ಆದರೆ ಕ್ರಿಯಾತ್ಮಕ ಕ್ರಿಯೆ ಮತ್ತು ಯಶಸ್ವಿ ಜೀವನಕ್ಕೆ ಆಧಾರವಾಗಿದೆ. ವೈದಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದೊಂದಿಗೆ ಬೆಸೆದು ಮಹರ್ಷಿಗಳು ದಶಕಗಳ ಸಂಶೋಧನೆಗೆ ಪ್ರೇರಣೆ ನೀಡಿ, ಅತೀಂದ್ರಿಯ ಧ್ಯಾನವು ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಮೆದುಳಿನ ಕಾರ್ಯನಿರ್ವಹಣೆಯನ್ನು ಸುಧಾರಿಸುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ ಎಂದು ತೋರಿಸಿದರು. ಮಹರ್ಷಿಗಳು ಆಂತರಿಕ ಶಾಂತಿಯಿಂದ ಉದ್ಭವಿಸುವ ಸಾಮರಸ್ಯದ ಜಗತ್ತನ್ನು ಸಹ ಕಲ್ಪಿಸಿಕೊಂಡರು. ಅಲ್ಲಿ ವೈಯಕ್ತಿಕ ಪರಿವರ್ತನೆಯು ಸಮಾಜವನ್ನೇ ಉನ್ನತೀಕರಿಸುತ್ತದೆ. ಇಂದಿಗೂ ಲಕ್ಷಾಂತರ ಜನರು ಅವರ ಕಾಲಾತೀತ ಕೊಡುಗೆಯಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ. ಈ ಮಹರ್ಷಿ ಜಯಂತಿಯಂದು ಮಾನವ ಕುಲವನ್ನು ಆಂತರಿಕ ಮೌನ, ಉದ್ದೇಶಪೂರ್ವಕ ಕ್ರಿಯೆ ಮತ್ತು ಶಾಶ್ವತ ಶಾಂತಿಯತ್ತ ಮಾರ್ಗದರ್ಶಿಸುವ ದೃಷ್ಟಿಕೋನಕ್ಕಾಗಿ ನಾವು ಆಳವಾದ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇವೆ. ನಮಸ್ಕಾರಗಳು. ಜಯ ಗುರುದೇವ್.